Hello everyone, welcome to Sanmarga classes. Let us see question number 16 of chapter sound. What happens to our ears if the audible sound is more than 80 decibels? 80 decibels ಗಿಂತ ಜಾಸ್ತಿ ಇದ್ರೆ audible sound ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. See, this decibel is a unit to measure loudness of voice or sound. Sound ಎಷ್ಟು ಲೌಡ್ ಆಗಿದೆ ಅನ್ನೋದನ್ನ ಹೇಳುವಂಥದ್ದು ಡೆಸಿಬಲ್ ಇದೆ. If it is more than 80 decibel or near to 80 decibel, it is loud or very loud sound. Just like um, sometimes construction sound or ಡ್ರಿಲ್ಲಿಂಗ್ ಮಷಿನ್ ಸೌಂಡ್ ಇರ್ಬೋದು, ಅಥವಾ ಈ ಕೊಳವೆ ಬಾವಿ ತೆಗಿತಿರ್ತಾರಲ್ಲ ಆ ಸೌಂಡ್ ಇರ್ಬೋದು, ಜೆಟ್ ಇಂಜಿನ್ ಇರ್ಬೋದು. ದೇ ಆರ್ ಲೌಡ್ ಸೌಂಡ್ಸ್ ಅಲ್ವಾ. ದೇ ಆರ್ ಆಫ್ ಹೈ ಡೆಸಿಬಲ್ ಸೌಂಡ್ಸ್. ಈಗ 80 ಡೆಸಿಬಲ್ಗಿಂತ ಜಾಸ್ತಿ ಇದ್ರೆ ಡ್ರಿಲ್ಲಿಂಗ್ ಮಷಿನ್ ಮಾಡ್ತಿದ್ದಾರೆ, ಬೆಳಗ್ಗೆ ಸಂಜೆ ತನಕ ಡ್ರಿಲ್ ಮಾಡ್ತಿದ್ದಾರೆ, ಕೇಳಿಸ್ಕೊಳಿಕ್ ಆಗ್ತದ? ಏನಾಗ್ತದೆ? ಕಿವಿ ನೋವು ಸ್ಟಾರ್ಟ್ ಆಗ್ತದೆ. ಸೊ ಅಬೌವ್ 80 ಡೆಸಿಬಲ್ಸ್ ದ ನಾಯ್ಸ್ ಬಿಕಮ್ಸ್ ಫಿಸಿಕಲಿ ಪೇನ್ಫುಲ್. ಕಿವಿಗೆ ನೋವಾಗ್ತದೆ, ತಲೆನೋವು ಸ್ಟಾರ್ಟ್ ಆಗ್ತದೆ ಅಲ್ವಾ. ಅಬೌವ್ 80 ಡೆಸಿಬಲ್ಸ್ ದ ನಾಯ್ಸ್ ಬಿಕಮ್ಸ್ ಫಿಸಿಕಲಿ painful. So what happens to our ears if the audible sound is more than 80 decibels andre above 80 decibels the noise becomes physically painful. ಇಲ್ಲಿ loudness of the sound ಅಂತ ನಾನು ಒಂದು ವರ್ಡ್ ಅನ್ನ ಯೂಸ್ ಮಾಡಿದೆ. ಹಾಗಿದ್ರೆ that loudness of the sound depend on which property of wave ಅಂತ ಕೇಳಿದ್ರೆ ಹೇಳ್ತೀರಾ? Amplitude ಅಲ್ವಾ. If amplitude is high, then loudness is also more. Amplitude is less, ಅವಾಗ ಲೌಡ್ನೆಸ್ ಕಡಿಮೆ ಇರುತ್ತೆ. ಸಿ, ದಿಸ್ ಈಸ್ ಆಂಪ್ಲಿಟ್ಯೂಡ್, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಫ್ರಾಮ್ ಇಟ್ಸ್ ಒರಿಜಿನಲ್ ಪೊಸಿಷನ್ ಆರ್ ಸೆಂಟ್ರಲ್ ಪೊಸಿಷನ್ ಅನ್ನ ಏನಂತ ಕರಿತೀವಿ? ಆಂಪ್ಲಿಟ್ಯೂಡ್. ಇಲ್ಲಿ ನೋಡಿ ಆಂಪ್ಲಿಟ್ಯೂಡ್, ಇಲ್ಲಿ ನೋಡಿ ಆಂಪ್ಲಿಟ್ಯೂಡ್ ಈಸ್ ಲೋ, ದೇರ್ಫೋರ್ ಲೌಡ್ನೆಸ್ ಈಸ್ ಲೋ. ನೀವು ಸಣ್ಣಕ್ಕೆ ಮಾತಾಡ್ತೀರಿ, ಎಲ್ಲೋಗಿದ್ದೆ, ಏನ್ ಮಾಡ್ತಿದ್ದೆ, ಟೀಚರ್ ಬಂದ್ರ ಕ್ಲಾಸಿಗೆ, ಸಣ್ಣಕ್ಕೆ ಮಾತಾಡ್ತೀರಿ. ಇನ್ ದಿಸ್ ಕೇಸ್ ಏನಾಗುತ್ತೆ? ಆಂಪ್ಲಿಟ್ಯೂಡ್ ಈಸ್ ಲೋ, ಆಂಪ್ಲಿಟ್ಯೂಡ್ ಕಡಿಮೆ ಇರುತ್ತೆ. ಆಂಪ್ಲಿಟ್ಯೂಡ್ ಈಸ್ ಲೆಸ್, ಅದಕ್ಕೆ ಲೌಡ್ನೆಸ್ ಏನಿದೆ ಕಡಿಮೆ ಇರುತ್ತೆ. ಇದನ್ನ ಮೆಜರ್ ಮಾಡೋದು ಯಾವುದು? ಡೆಸಿಬಲ್. ಸೊ ಇಲ್ಲಿ ಡೆಸಿಬಲ್ ಮೆಜರ್ಮೆಂಟ್ ಅಲ್ಲಿ ಇಫ್ 80 ಡೆಸಿಬಲ್ ಇದೆ ಅಂದ್ರೆ ಅಥವಾ 80 ಡೆಸಿಬಲ್ಗಿಂತ ಜಾಸ್ತಿ ಇದೆ ಅಂದ್ರೆ ಇಟ್ ಬಿಕಮ್ಸ್ ಫಿಸಿಕಲಿ ಪೇನ್ಫುಲ್ ಅಂತ ಹೇಳಿರ್ತೀವಿ. ಆಕ್ಚುಲಿ ದಿಸ್ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಏನಿದೆ ಅದು ಲೌಡ್ನೆಸ್ಸಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಆಂಪ್ಲಿಟ್ಯೂಡ್ 2 times ಇನ್ಕ್ರೀಸ್ ಆದ್ರೆ ಲೌಡ್ನೆಸ್ 4 times ಇನ್ಕ್ರೀಸ್ ಆಗಿರುತ್ತೆ. ಈ ರೀತಿಯಾಗಿ ರಿಲೇಷನ್ ಅನ್ನ ಹೇಳಿರ್ತಾರೆ. ಥ್ಯಾಂಕ್ ಯು.